ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ವಕೀಲರ ಸಂಘದ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಯವರು, ಉಪಾಧ್ಯಕ್ಷರು ಮತ್ತು ನಮ್ಮ ಸೀನಿಯರ್ ಕಮಿಟಿಯ ಭೋಜರಾಜ್ ಅವರು ಮತ್ತು ನಮ್ಮ ಮಾಜಿ ಕಾರ್ಯದರ್ಶಿ ಅಂತ ರಮೇಶ್ ಅವರು ಮತ್ತೆ ಡೈರೆಕ್ಟರ್ ಅಂತ ಸತೀಶ್ ಅವರು, MRS ಪ್ರಕಾಶ್ ಅವರೆಲ್ಲ ಸೇರಿದ್ದೇವೆ. ಇವತ್ತು ನಾನು ಪ್ರೆಸ್ ಮೀಟ್ ಮಾಡ್ತಾ ಇರೋ ಕಾರಣ ಇಷ್ಟೇ. ನಾವು ಅಧಿಕಾರ ಬಂದ ಮೇಲೆ ಹೊಸ ಹೊಸ ಯೋಜನೆಗಳನ್ನ ಜಾರಿ ತಂದಿವಿ ಅಂತ. ಮೊದಲನೇದು ವಕೀಲರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಹೋಟ್ಲನ್ನ ಪ್ರಾರಂಭ ಮಾಡಿದ್ದೇವೆ. ನಂತರ ಈ ಸಂಘಕ್ಕೆ 125 ವರ್ಷದ ಇತಿಹಾಸ ಇದೆ. ಇಲ್ಲಿವರೆಗೂ ನಮ್ಮ ಸಂಘದಲ್ಲಿ ಗಣಪತಿಯನ್ನು ಇಟ್ಟಿರಲಿಲ್ಲ. ಈ ಸರಿ ಎಲ್ಲರ ಸದಸ್ಯರ ಒಂದು ಸಲಹೆ ಮೇರೆಗೆ ಈ ಸರಿ ನಾವು ಇಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮೊಟ್ಟ ಮೊದಲಿಗೆ ನಾವು ಗಣಪತಿಯನ್ನ 3 ದಿನಗಳ ಕಾಲ ಇಡ್ತಾ ಇದ್ದೀವಿ. 27, 28, 29 ಎಲ್ಲ ಸೀನಿಯರ ಮತ್ತು ಕಿರಿಯರ ಎಲ್ಲರ ಸಲಹೆ ಮೇರೆಗೆ ನಾವು ಗಣಪತಿ ಇಡ್ತಾ ಇದ್ದೀವಿ. ಇದು ಇಡೋ ಉದ್ದೇಶ ಏನಪ್ಪಾ ಅಂದ್ರೆ ವಕೀಲರ ಸಂಘಕ್ಕೆ ಮತ್ತು ವಕೀಲರಿಗೆ ಮತ್ತು ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ನಾವು ಗಣಪತಿ ಇಡ್ತಾ ಇದ್ದೀವಿ. ಮತ್ತು ಕಕ್ಷಿದಾರರಿಗೂ ಒಳ್ಳೇದಾಗಬೇಕು, ಒಳ್ಳೆ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಇದರ ಜೊತೆಗೆ ನಾವು ವಕೀಲರ ಸಂಘದಲ್ಲಿ ಒಂದು ಸಹಕಾರಿ ಸಂಘ ತೆಗಿಬೇಕು ಅನ್ನೋದು ಉದ್ದೇಶ ಇದೆ. ಇವತ್ತು ಅದೇ ರೂಮ್ನಲ್ಲಿ ನಾವು ಗಣಪತಿ ಇಡ್ತಾ ಇದ್ದೀವಿ. ಆ ಗಣಪತಿ ಇಟ್ಟಾದ ಮೇಲೆ ವಿಸರ್ಜನೆ ಆದ ಮೇಲೆ ಸಹಕಾರಿ ಸಂಘವನ್ನ ಆಶೀರ್ವಾದ ಮಾಡಿ ಹೋಗ್ಲಿ ಗಣಪತಿಯವರು, ಅದೇಗ ಕೊಠಡಿಯಲ್ಲೇ ಸಹಕಾರಿ ಸಂಘ ಪ್ರಾರಂಭ ಮಾಡಕ್ಕೆ ಆಶೀರ್ವಾದ ಮಾಡಲಿ ಅನ್ನೋದು ಒಂದು ನಮ್ಮ ಆಸೆ ಇದೆ. ಹಾಗಾಗಿ ಗಣಪತಿಯವರು ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆ ಇದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿ ಅಂತ ಎಲ್ಲರ ಹತ್ರನೂ ಸಹಕಾರ ಕೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಗಣಪತಿ ಹಬ್ಬವನ್ನು ಆಚರಿಸ್ತಾ ಇದೀವಿ. ಧನ್ಯವಾದಗಳು, ನಮಸ್ಕಾರ. ಕಾರಣ ಏನು ಅಂದ್ರೆ ಎಲ್ಲ ಸೀನಿಯರು ಮತ್ತು ಕಿರಿಯರು ಎಲ್ಲರೂ ಸಲಹೆ ಕೊಟ್ಟರು. ಎಲ್ಲಾ ಸಂಘಗಳಲ್ಲಿ ಇಡ್ತಾ ಇದಾರೆ ಗಣಪತಿನ, ನೀವು ಯಾಕೆ ಇಡಬಾರ್ದು ಅಧ್ಯಕ್ಷರೇ ಅಂತ ಹೇಳಿ ಅವ್ರದ್ದೆಲ್ಲ ಸಲಹೆ ಮೇರೆಗೆ ಮತ್ತು ನಮ್ಮ ಸಂಘಕ್ಕೆ ಮತ್ತು ವಕೀಲರಿಗೆ ಕಕ್ಷಿದಾರಿಗೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಗಣಪತಿ ಇಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಜೊತೆಗೆ 3 ದಿನಗಳ ಗಣಪತಿ ಉತ್ಸವದಲ್ಲಿ ಏನಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮಗಳು 3 ದಿನದಲ್ಲಿ ಮೊದಲನೇ ದಿನ ನಾವು ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ, 2ನೇ ದಿನ ಪೂಜೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, 3ನೇ ದಿನ ನಮ್ಮ ಡೈರೆಕ್ಟರ್ ಆದಂತ ಸತೀಶ್ ಅವರು ಸಂಪೂರ್ಣ ಅನ್ನ ಸಂತರ್ಪಣೆಯ ಜವಾಬ್ದಾರಿಯನ್ನು ಅವರು ವಹಿಸಿಕೊಂಡಿದ್ದಾರೆ. ಹಾಗಾಗಿ ಅವರು ವಕೀಲರ ಸಂಘದ ಪರವಾಗಿ ಈ ಮೂಲಕವಾಗಿ ಧನ್ಯವಾದನ ಅರ್ಪಿಸ್ತೇನೆ. ಮತ್ತೆ KLB ಭೋಜರಾವ್ ಹಿರಿಯ ವಕೀಲರು ಸಹ ನಮ್ದು ಏನಾದ್ರು ಒಂದು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಿರೀಕ್ಷೆ ಮಾಡ್ತಾ ಇದೀವಿ. ಹಾಗೆ ನಮ್ಮ ಮಾಜಿ ಸೆಕ್ರೆಟರಿ ಅವರು ಸಂಪೂರ್ಣವಾಗಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸಿದ್ಧಿವಿನಾಯಕನ ಪ್ರತಿಷ್ಠಾಪನೆ ಮಾಡಿ ಉತ್ತಮವಾದಂತ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ನಿಮ್ಮ ಸಂಘಕ್ಕೆ ಬೆಂಬಲವಾಗಿ ಇಲ್ಲಿ ದೇವರು ಮತ್ತೆ ಜೊತೆಗೆ ನಾವು ಪತ್ರಕರ್ತ ಎಂದು ಸದಾ ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಈ ಒಂದು ಗೋಷ್ಠಿ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನ ಧನ್ಯವಾದಗಳು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ವಿಧಾನ ಪರಿಷತ್ ಮುಳುಗಿದರೆ ವಿಧಾನಸೌಧ ನಡುಗುವುದು. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ವಿದ್ಯಾರ್ಥಿ ಶಕ್ತಿ ರಾಷ್ಟ್ರ ಶಕ್ತಿ, ವಿದ್ಯಾರ್ಥಿ ಶಕ್ತಿ ರಾಷ್ಟ್ರ ಶಕ್ತಿ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ವಿದ್ಯಾರ್ಥಿ ಪರಿಷತ್ ಮುಳುಗಿದರೆ
ವಿಷಯ ಮಂಡನೆ ಮಾಡ್ತಿರೋದು. ಸಾಗರದಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಬಸ್ ಸಮಸ್ಯೆ ಇದೆ. ನಮ್ಮ ಡಿಪೋ ಮ್ಯಾನೇಜರ್ಗೆ ನಾವು 5 ಸತಿ ಮನವಿಯನ್ನು ಕೊಟ್ಟಿದ್ವಿ. ಮನವಿ ಕೊಟ್ಟರು ರೆಸ್ಪಾನ್ಸ್ ಮಾಡೋಲ್ಲ. ಮತ್ತೆ ಡಿಪೋ ಮ್ಯಾನೇಜರ್ ಕಾಲ್ ಮಾಡಿದ್ರೆ ಕಾಲ್ ಸ್ವಿಚ್ ಬ್ಲಾಕ್ ಲಿಸ್ಟೇ ಆಗ್ತಾರೆ, ಕಾಲ್ ಪಿಕ್ ಮಾಡಲ್ಲ. ಮತ್ತೆ ಒಂದ್ಸರಿ ಸ್ಟ್ರೈಕ್ ಮಾಡಿದ್ವಿ ಬಸ್ ಸ್ಟ್ಯಾಂಡ್ ಮುಂದೆ. ಆ ಸ್ಟ್ರೈಕ್ ಮಾಡಿ 4 ದಿವಸ ಕರೆಕ್ಟಾಗಿ ಎಲ್ಲ ರೂಟಿಗೆ ಬಸ್ ಬಿಟ್ಟರು. ಆಮೇಲೆ ಇನ್ನೂ ಯಾವುದೇ ಬಸ್ಸನ್ನು ಇನ್ನೂ ಬಿಟ್ಟಿಲ್ಲ. ಇದೇ ರೀತಿ ಮತ್ತೆ ಸಮಸ್ಯೆ ಉಂಟಾದರೆ ನಾವು ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ರೋಡಲ್ಲಿ ನಿಂತು ಪ್ರತಿಭಟನೆ ಮಾಡುತ್ತೀವಿ.